ಈಗೇನಾಗ್ತಿದೆಯಮ್ಮ, ಈ 3.25 ಕೋಟಿ ಮತದಾರರನ್ನ ಏನು ಕೈ ಬಿಟ್ಟರು, ಇಲ್ಲಿ ನೋಡ್ಬೇಕು ನೀವು ಇರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಇರೋ ಏನು ಅಂತಂದರೆ 3.25 ಕೋಟಿಯಲ್ಲಿ 1/4 ಆಲ್ಮೋಸ್ಟ್ 35% ಜನಗಳು, ಅಂದರೆ 1.4 ಕ್ರೋಸ್ ಪೀಪಲು ಆ ಕಾನ್ಸ್ಟಿಟ್ಯೂನ್ಸಿಲಿ ಬದುಕೇ ಇಲ್ಲ. ಸತ್ತಂಥ ಮತದಾರರನ್ನ ಸರಿಸುಮಾರು 1.35 1.40 ಆ ಮತದಾರರಿದ್ದರು. ಒಂದು ವರ್ಗ ಆಯಿತು. 3 ವರ್ಗ ಬರುತ್ತೆ. ಎರಡನೇ ವರ್ಗ ಯಾರಪ್ಪ ಅಂತಂದರೆ 2 ಎಪಿಕ್ ಕಾರ್ಡು, 3 ಎಪಿಕ್ ಕಾರ್ಡು, 4 ನೀವು ಬೆಂಗಳೂರಲ್ಲಿ ನೋಡಿದ್ರಿ, ಚುನಾವಣೆ ನಡೀತು ಅಂತಂದರೆ ಬನಶಂಕರಿಯಿಂದ 40-50 ಬಸ್ಸು ಅನಂತಪುರಕ್ಕೆ ಹೋಗುತ್ತೆ, ನಾಗಮಂಗಲಕ್ಕೆ ಹೋಗುತ್ತೆ, ಈ ಕಡೆ ದಾಸರಳ್ಳಿಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ. ಈ ಥರದ್ದೆಲ್ಲ ನಡೆಯುತ್ತೆ. 2-4 ಕಾರ್ಡ್ವರೆಗೂ ಇಟ್ಕೊಂಡಿದ್ದಾರೆ. ಅವ್ರನ್ನ ತೆಗೆಯುವಂಥದ್ದು ಒಂದು. ಅವ್ರು ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತಂದರೆ ಸರಿಸುಮಾರು 45% ಬರ್ತಾರೆ. ಇದು 35%, 32% ಇದು ಬಂತು. ಇನ್ನು ಉಳಿಕೆ ಇರ್ತಕ್ಕಂಥದ್ದು ಏನು 22% ಇದೆ ಅಲ್ಲಮ್ಮ. ಇದು ಶಿಫ್ಟಿಂಗ್. ಈಗ ನೀವು ಆಗಲೇ ಹೇಳಿದ್ರಿ, ಚಾಮರಾಜಪೇಟೆಯಲ್ಲಿ ಒಂದು ರಸ್ತೆಲಿದ್ದೀನಿ, ಮುಂದಕ್ಕೆ ಹೋಯ್ತು ಅಂದರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ನೀವು ಹೋದಂಥವ್ರು ನಾನು ಈ ಕಡೆ ಮನೆ ಬದಲಾವಣೆ ಮಾಡ್ಕೊಂಡಿದ್ದೀನಿ, ನನ್ನ ನೇಮನ್ನು ನೀವು ಇಲ್ಲಿ ಕೈ ಬಿಟ್ಟು ಇಲ್ಲಿ ಸೇರಿಸಿ ಅಂತ ನೀವು ಮಾಡ್ಕೊಳ್ಳದೇ ಇರೋಂಥ ಸಂದರ್ಭದಲ್ಲಿ SIRನವ್ರು ನಿಮ್ಮ ಮನೆಗೆ ಬಂದರೆ, ಹಿಂದಿನ ಮನೆಗೆ ಬಂದರೆ ಅಲ್ಲಿ ನೀವು ಇರೋಲ್ಲ, ಹೊಸ್ದಾಗಿ ಹೋಗಿರೋ ಜಾಗದಲ್ಲೂ ನೀವು ಮಾಡ್ಕೊಂಡಿರೋಲ್ಲ. ಈ ಶಿಫ್ಟಿಂಗ್ನವ್ರು ಒಂದಷ್ಟು ಪರ್ಸೆಂಟೇಜ್ ಬರ್ತಾರೆ. ಅದಾಯ್ತಾ? ಉಳಿಕೆ 22%. ಇನ್ನೊಂದು ಯಾವ ಕ್ಯಾಟಗರಿ ಅಂತಂದರೆ ಬೇರೆ ದೇಶದವರು ಬದುಕು ಕಟ್ಕೊಳ್ಳಿಕ್ಕೋಸ್ಕರ ನಮ್ಮ ದೇಶಕ್ಕೆ ಬಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಅದು ಒಂದು ಹಂತದವರೆಗೂ ಒತ್ತಟ್ಟಿಗಿರಲಿಕ್ಕೆ, ಮಿಕ್ಕಿದೆಲ್ಲ ಕಾನೂನು ಬಿಟ್ಟಿದ್ದು. ಆದರೆ ಅವರು ನನ್ನ ಕ್ಷೇತ್ರದ ಜನಪ್ರತಿನಿಧಿಯನ್ನು ಅವ್ರು ಆಯ್ಕೆ ಮಾಡಬಾರ್ದು. ಆ ಕಾರಣಕ್ಕೋಸ್ಕರ ಅವರನ್ನು ಕೈ ಬಿಟ್ಟಿರ್ತಕ್ಕಂಥದ್ದು. ಇದಿಷ್ಟು 3 ಕ್ಯಾಟಗರಿಯಲ್ಲಿ ಈ 3.25 ಕೋಟಿ ಮತದಾರರನ್ನು ಕೈ ಬಿಟ್ಟಿರ್ತಕ್ಕಂಥದ್ದು. ವೆಸ್ಟ್ ಬೆಂಗಾಳಿಗೆ ಬಂದಾಗ ಬೇರೆ ಆಗಿದೆ, ಅದನ್ನು ಒಪ್ಕೋತೀನಿ. ಅದನ್ನು ನಾನು ತರ್ತೀನಿ ನಿಮ್ಮ ಗಮನಕ್ಕೆ, ಅದೇಗಾಗಿದೆ ಅಂತಕ್ಕಂಥದ್ದು ಮುಂದೆ ತರ್ತೀನಿ. ಎಸ್, ಈಗ ಇನ್ನೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಬಾಲಕೃಷ್ಣ ಯಾದವ್ ಅವರೇ, SIRನ ಕಾಂಗ್ರೆಸ್ ಸ್ವಾಗತಿಸ್ತಾ ಇದೆಯಾ ಅಥವಾ ತಿರಸ್ಕರಿಸ್ತಾ ಇದೆಯಾ? ಫಸ್ಟ್ CM ಮತ್ತು ದಿನೇಶ್ ಗುಂಡೂರಾವ್ ಸ್ವಾಗತ ಮಾಡಿದ್ರು ಫಸ್ಟ್ ಪ್ರಾರಂಭ ಆದಾಗ. ಈಗ ಬೇರೆ ಏನು ಸ್ಟ್ಯಾಂಡ್ ಇದೆಯೋ ಗೊತ್ತಿಲ್ಲಮ್ಮ. ನೋಡಿ, ಕಾಂಗ್ರೆಸ್ ಯಾವತ್ತೂ ಕೂಡ ಏನು ಫೇಕ್ ವೋಟರ್ಸ್ ಅವರು ಯಾರೇ ಇರಲಿ, ನಾವು ಅದನ್ನು ವಿರೋಧ ಮಾಡಲ್ಲ. ಆದರೆ ಇಲ್ಲಿ ನಡೀತಿರ್ತಕ್ಕಂಥದ್ದು ಏನು ಅನ್ನೋದನ್ನು ಕೂಡ ಪ್ರಾಕ್ಟಿಕಲಿ ಈಗ ಚಿಂತನೆ ಮಾಡಬೇಕಾಗತ್ತೆ. SIRಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಟ್ಟು 3 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ 3 ಫೇಸಸಲ್ಲಿ SIRನ ಮಾಡ್ಕೊಂಡು ಬಂದರು. ಸೊ ನಮಗೆ ಯಾಕೆ ಅನುಮಾನ, ಆತಂಕ ಕಾಡ್ತಾ ಇದೆ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂದರೆ, ಆ ನಡೆದಂಥ 3 ಫೇಸ್ನಲ್ಲಿ ನಾವು ಒಂದು ಗಮನಾರ್ಹವಾದ ಕೆಲವು ಸಂಗತಿಗಳು ಬೆಳಕಿಗೆ ಬಂದಿದ್ದಾವೆ. ಏನಂತೇಳಿದ್ರೆ, ಈಗ ನೋಡಿ, ವೆಸ್ಟ್ ಬೆಂಗಾಳಲ್ಲಿ ಸುಮಾರು 91 ಲಕ್ಷ ಜನ ಅಂದರೆ ಎಷ್ಟು ಪರ್ಸೆಂಟ್ ಆಯಿತು? ಇಡೀ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ 20% ಇಷ್ಟು ಹೆಚ್ಚು ಕಮ್ಮಿ. ಅಂದರೆ ರಿಸಲ್ಟ್ ಏನು ಬೇಕಾದರೂ ಆಗ್ಬೋದು. ಇವತ್ತೇನು ಮಮತಾ ಅವರು ಫೈಟ್ ಮಾಡ್ತಿದ್ದಾರಲ್ಲ, ಸೊ ಅದಕ್ಕೆ ರೀಸನ್ನು ಕೂಡ ಇದೇ SIRದೇ ರೀಸನ್ ಇರತಕ್ಕಂಥದ್ದು. ಅವರು ನ್ಯಾಯಾಲಯದ ಮೆಟ್ಲು ಕೂಡ ಹತ್ತಿದ್ದಾರೆ. ಅಲ್ಲಲ್ಲ, ನಮಗಿರ್ತಕ್ಕಂಥ ಅನುಮಾನಗಳು ಹೇಳ್ತಾ ನೋಡಿ ಮೇಡಮ್, ಇದು SIR ಅಂತಕ್ಕಂಥದ್ದು ಬರೀ ಕೇವಲ ಈಗ ಏನು ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಮಾಡ್ತಾ ಇದ್ದಾರಲ್ಲ, ಇದು ಚುನಾವಣೆ ಆರಂಭ 1.5 ಲಕ್ಷಕ್ಕಿಂತ ಹೆಚ್ಚು ದಾವೆಗಳು ವಿತ್ ಪ್ರಾಪರ್ ಡಾಕ್ಯುಮೆಂಟೇಶನ್ ಇನ್ನೂ ಕೋರ್ಟಲ್ಲಿವೆ. ಪಶ್ಚಿಮ ಬಂಗಾಳದ ಮೂಲ ಪ್ರಶ್ನೆ ಬರ್ತಕ್ಕಂಥದ್ದು ಏನಂದ್ರೆ, ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಮತನೂ ಕೂಡ ಬಹಳ ಇಂಪಾರ್ಟೆಂಟು. ತಾವೇ ಹೇಳಿದ ರೀತಿಯಲ್ಲಿ ಹಕ್ಕು, ಅದು ಮತದಾನದ ಹಕ್ಕು, ಡೆಮೋಕ್ರಸಿಗೆ ಮೇನ್ ಮೂಲ ಅದು. ಸೊ ಅಂತ ಒಂದು ಹಕ್ಕು ಇವತ್ತು ಎಷ್ಟೋ ಚುನಾವಣೆಗಳಲ್ಲಿ ಕೇವಲ 1 ಮತದಿಂದ ಅನೇಕ ನೋಡ್ರಿ ಇನ್ನೂ ಒದ್ದಾಡ್ತಿದಾರಲ್ಲಿ, ಅನೇಕ ಚುನಾವಣೆಗಳಲ್ಲಿ ಕರ್ನಾಟಕ, ತಮಿಳುನಾಡು, ಭಾರತದಲ್ಲೇ ಇದ್ದಾವೆ. ಸೊ 1 ವೋಟ್ನಿಂದ ಎಲ್ಲಾ ನಡೆದಿದೆ. ಇವನ್ ಸರ್ಕಾರದಲ್ಲೂ ನೋಡಿದ್ವಿ. ಅಂತ ಒಂದು ಮೂಲಭೂತ ಹಕ್ಕು ಅದು, ಮತದಾರನ ಮೂಲಭೂತ ಹಕ್ಕು. ಆ ಹಕ್ಕನ್ನು ನಾವು ಇದನ್ನು ಸಾಮಾನ್ಯವಾಗಿ ಥಿಂಕ್ ಮಾಡಲಿಕ್ಕಾಗಲ್ಲ. ಇವರು ಚುನಾವಣೆಯ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ, ಅವರ ರೀತಿ ನೀತಿ, ಅವರ ಪ್ರೊಸೀಜರನ್ನು ಕೆಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತದೆ. ಸೊ ಹಿಂದೆ ಇದ್ದಂಥ ಏನು ಪ್ರೊಸೀಜರ್ಸ್ ಇತ್ತು, ಸೊ ನಾವು ಅದನ್ನು ಈಗ ಫಾರಂ ನಂಬರ್ 6 ಹೊಸ ಸೇರ್ಪಡೆ ಮಾಡಲಿ, ಫಾರಂ ನಂಬರ್ 7 ಬೇರೆ ಚೇಂಜಸ್ ವೋಟರ್ಸ್ ಟ್ರಾನ್ಸ್ಫರ್ ಮಾಡಲಿ, ಸೊ ಯಾರು ಸತ್ತೋಗಿದರೆ ಅದು ಡಿಲೀಟ್ ಮಾಡಲಿ, ಇಲ್ಲಿಂದ ನಡ್ಕೊಂಡು ಬಂದಿರತಕ್ಕಂಥದ್ದೇ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಹೋಗುತ್ತೆ.
ಸುಪ್ರೀಂ ಕೋರ್ಟಲ್ಲಿ ಹೋದಂಥ ಸಂದರ್ಭದಲ್ಲಿ ಇವತ್ತು ಕೂಡ ಪೆಂಡಿಂಗ್ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಪೆಂಡಿಂಗ್ ಇದೆ. ಸೊ ನನ್ನ ಇಲ್ಲಿ ಮೂಲ ಪ್ರಶ್ನೆ ಕಾಂಗ್ರೆಸ್ದೇನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇನ್ನೂ ಆ ವೋಟರ್ ಹಕ್ಕುಗಳು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದಂಥ ಸಂದರ್ಭದಲ್ಲಿ ಹಾಗಾದರೆ ಈಗೇನು ಆಯ್ಕೆ ಆಗಿದಾವಲ್ಲ ಸರ್ಕಾರ, ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಈ ಬೇರೆ ಬೇರೆ ರಾಜ್ಯಗಳು, ಕೇರಳ ಎಲ್ಲ ಆಗಿದಾವಲ್ಲ, ಹಾಗಾದರೆ ಇವರೇ ಹೇಳುವ ರೀತಿಯಲ್ಲಿ ಕಾಂಗ್ರೆಸ್ನೇನು ಟೀಕೆ ಮಾಡ್ತಾರಲ್ಲ ಹಲವಾರು ಕಾರಣಗಳಿಗೋಸ್ಕರ. ಸೊ ಹಾಗಾದರೆ ಅದನ್ನು ಮಾನ್ಯನಾ, ವ್ಯಾಲಿಡ್ಡಾ ಅಂತಕ್ಕಂಥದ್ದನ್ನು ನಾವು ಸಂವಿಧಾನಾತ್ಮಕ ಕಾನೂನಾತ್ಮಕವಾಗಿ ನಾವು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಒಂದು ನಿಮಿಷ ಸರ್, ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರೋದು ಬಿಟ್ಟು ಬಿಡ್ರಿ, ಈಗ ನಮ್ಮ ರಾಜ್ಯದ ಮಾತಾಡಿ. ಈಗ ಬೇರೆ ಬೇರೆ ರಾಜ್ಯಗಳ ಡೆಮೋಗ್ರಫಿಗೂ ನಮ್ಮ ಡೆಮೋಗ್ರಫಿಗೂ ಬಹಳ ವ್ಯತ್ಯಾಸ ಇದೆ ಸರ್. ಆಮೇಲೆ ಪಶ್ಚಿಮ ಬಂಗಾಳ ಇಟ್ಸ್ ಅ ವಲ್ನರೇಬಲ್ ಸ್ಟೇಟ್ ಟು ಬೇರೆಯವರು ಈಸಿಯಾಗಿ ಬರೋದಕ್ಕೆ ಹೊರದೇಶಗಳಿಂದ ಅಥವಾ ಬಾರ್ಡರ್ ಕಂಟ್ರೀಸಿಂದ. ಬಟ್ ನಮ್ಮ ಕರ್ನಾಟಕ ಹಂಗಿಲ್ಲ. ನಮ್ಮ ಕರ್ನಾಟಕದ ಡೆಮೋಗ್ರಫಿ ಬೇರೆನೇ ಇದೆ. ವಲಸಿಗರ ಪ್ರಮಾಣ ನಿಜಕ್ಕೂ ಒಂದು ಸರ್ಕಾರವನ್ನು ಬದಲಿಸುವಷ್ಟು ಪ್ರಮಾಣದಲ್ಲಿ ಇದೆ ಅಂತ ನನಗನ್ಸಲ್ಲ. ಉದಾಹರಣೆಗೆ ನಮ್ಮಲ್ಲಿ ಸರ್ ಇದು ಏನು ಪಕ್ಷಗಳ ಹಣೆ ಬರಹವನ್ನು ಡಿಸೈಡ್ ಮಾಡೋದು 1-1.5% ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ಹೀಗಾಗಿ ಆ 1% ಇದ್ದಾರೆ ಅಂತ ಅನ್ಸಲ್ಲ. ನಾನು ಹೇಳೋದು ಅರ್ಹ ಮತದಾರರಲ್ಲದೆ ಇರೋರು, ಈಗ ಮನೆ ಚೇಂಜ್ ಮಾಡ್ಕೊಂಡವರು, ಸತ್ತೋದವರು, ಅದು ಇದು ಅದನ್ನೆಲ್ಲ ಹೊರತುಪಡಿಸಿ ಸರ್, ಈಗ ಹೊರಗಡೆಯಿಂದ ಬಂದು ಇಲ್ಲಿಯ ನಾಯಕರನ್ನ ಆಯ್ಕೆ ಮಾಡೋ ಹಕ್ಕು ಅಧಿಕಾರ ಅವ್ರಿಗೆ ಇರಬಾರ್ದು. ವಲಸಿಗರು ನನಗೆ ನಾಟ್ ಇವನ್ 1% ಅಂತ ಅನ್ಸುತ್ತೆ ಕರ್ನಾಟಕದ ಡೆಮೋಗ್ರಫಿ ನೋಡಿದ್ರೆ ಅದಕ್ಕೆ ಯಾಕೆ ಹೆದರ್ಬೇಕು ನೀವು? ನೋಡಿ, ಈಗ ಅದಕ್ಕೆ ತಾವು ನನಗೆ ಪರ್ಮಿಷನ್ ಕೊಟ್ಟರೆ ಈಗ ಮತ್ತೆ ಪಶ್ಚಿಮ ಬಂಗಾಳದ ಉದಾಹರಣೆ ನೀವು ಪಶ್ಚಿಮ ಬಂಗಾಳದ ನಾನು ಹೇಳ್ತಿಲ್ಲ, ನಾನು ಕರ್ನಾಟಕದ ಮಾತಾಡ್ತಿದ್ದೀನಿ. ಓಕೆ ಮೇಡಮ್, ಇವತ್ತು ಪಶ್ಚಿಮ ಬಂಗಾಳ ಸರ್, ಪಶ್ಚಿಮ ಬಂಗಾಳ ಇಲ್ಲಿಂದ ಜಿಗಿದ್ರೆ ನೀವು ಇನ್ನೊಂದು ದೇಶಕ್ಕೆ ಹೋಗಿ ಬೀಳ್ತೀರಿ. ಇಲ್ಲಿಂದ ಜೋರ್ ಜಿಗಿದ್ರೆ ನಾನು ಹೇಳ್ತೀನಿ ಮೇಡಮ್, ನಮ್ಮದು ಮೂಲವಾಗಿ ಸರ್ ಒಂದ್ ನಿಮಿಷ ನೋಡಿ, ತಾವು ಹೇಳಿದ್ರಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಬರೀ ವಲಸೆ ಅಂದೇಟಿಗೆ ನಾವು ಬರೀ ವಿದೇಶದ ವಲಸೆಗಳು ಅಷ್ಟೇ ನೋಡಕ್ಕೆ ಹೋಗೋದು ಬೇಡ. ಇವತ್ತು ಏನಾಗಿದೆ ಕರ್ನಾಟಕದಲ್ಲಿ ಅಂದರೆ, ಇವತ್ತು ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಜನ ವಲಸೆ ನಗರ ಪ್ರದೇಶಗಳಿಗೆ ಬಂದಿದ್ದಾರೆ. ಇವತ್ತು ಬೆಂಗಳೂರು ಅಂತಂತಾಗೆ ಸುಮಾರು ಒಂದು 10% ಜನ ಇಲ್ಲೇ ಜೀವನವನ್ನು ನಡೆಸ್ಕೊಂಡಿದ್ದಾರೆ. ಸೊ ಇವರೆಲ್ಲರಿಗೂ ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತು ಯಾವುದೋ ಒಂದು ಕಾರಣಕ್ಕೋಸ್ಕರ ಈ ಮಾಡ್ತಕ್ಕಂಥ ಎಲೆಕ್ಷನ್ ಅವ್ರ ಪ್ರೊಸೀಜರ್ ಏನಿದೆಯಲ್ಲ, ಮ್ಯಾಪಿಂಗ್ ಮಾಡೋ ಅಂಥ ಸಂದರ್ಭದಲ್ಲಿ ಇವ್ರಿಗೆ ಕಮ್ಯುನಿಕೇಟ್ ಸಾಧ್ಯ ಆಗ್ತಾ ಇಲ್ಲ.